ಅದಕ್ಕೆ 150 ವರ್ಷನಾ? ಅದು ತೋರ್ಸಂಗೆ. 165 ಕಿಲೋಮೀಟರ್ಸ್ ಫ್ರಮ್ ಮಲೆ ಮಹದೇಶ್ವರ. ಡಿಸಪಾಯಿಂಟ್ಮೆಂಟ್, ಪೇನ್. ಆ ಕ್ಲೈಮೇಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ವಿಕ್ರಮ್. ಸೊ ತುಂಬಾ ದಿವಸ ಆದ್ಮೇಲೆ ಇವಾಗ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದನ್ನ ಹೇಳ್ತೀನಿ ಯಾಕೆ ವಿಡಿಯೋ ಬರ್ಲಿಲ್ಲ ಅಂತ ಅನ್ಬಿಟ್ಟು. ಅದೊಂದು ಇನ್ಕಂಪ್ಲೀಟ್ ಆಗಿದೆ, ಅದೊಂದು ಸೀರೀಸು. ಸೊ ಇವಾಗ ನಾವು ಆಕ್ಚುಲಿ ಒಂದು ಟ್ರಿಪ್ ಬಂದಿದೀವಿ, 1 ಡೇ ಟ್ರಿಪ್. ಮಲೆ ಮಹದೇಶ್ವರಕ್ಕೆ ಹೋಗ್ತಾ ಇದೀವಿ. ಮಲೆ ಮಹದೇಶ್ವರ ಆದ್ಮೇಲೆ ಒಂದು ಪ್ಲಾನ್ ಇದೆ, ಅದನ್ನ ಅಲ್ಲಿಗೆ ಹೋದಾದ್ಮೇಲೆ ತಿಳಿಸ್ತೀನಿ. ಇವಾಗ ಟ್ರಿಪ್ ಅಲ್ಲಿ ಯಾರೇ ಜಾಯ್ನ್ ಆಗಿದ್ದಾರೆ ಅಂತ ನಾನು ತೋರಿಸ್ತೀನಿ, ಬನ್ನಿ ನಿಮ್ಗೆ. ಜಾಯ್ನ್ ಆಗಿರೋದು ಮಿಸ್ಟರ್ ಜಪಾನು ಮತ್ತೆ ಶಶಿ. ಇಲ್ಲಿ ಅರವಿಂದ್ ಇದ್ದಾನೆ ನೋಡ್ರಿ, ಅರವಿಂದ್ ಮತ್ತೆ ಲೋಕೇಶ್. ಈ ಮೈಸೂರ್ ಹತ್ರ ನಮ್ಮ ರಾಮ್ ಪ್ರಸಾದ್ ಕನೆಕ್ಟ್ ಆಗ್ತಿದ್ದೇನೆ. ಇವಾಗ ನಾವು ಶಿವನ ಸಮುದ್ರ ಹೋಗ್ತಿದೀವಿ. ಇದು ರೋಡ್ ಬಂದ್ಬಿಟ್ಟು ಶಿವನ ಸಮುದ್ರ ಟು ಮಳವಳ್ಳಿ ರೋಡು. ಸೊ ಹೇಗಿದೆ ನೋಡಿ, ಇದು ನಂಗೆ ಒಂಥರ ಫೇವ್ರೇಟ್ ಜಾಗ. ಲಾಸ್ಟ್ ಟೈಮು ನಾನು ಮತ್ತೆ ಪ್ರಿಯಾ ಗಾಡಿಯಲ್ಲಿ ಬಂದಿದ್ವಿ, ಸಕ್ಕದಾಗಿತ್ತು. ಬಟ್ ಅವಾಗ ನೀರಂತೂ ಭಯಾನಕ ಇತ್ತು. ಇದೇ ಟೈಮ್ ಜೂನ್ ಅಲ್ಲೇ ಬಂದಿದ್ವಿ, ಬಟ್ ಇವಾಗ ನೀರೇ ಕಮ್ಮಿ ಆಗಿದೆ. ಕುದುರೆಗಳೆಲ್ಲ ಸಾಕವ್ರೆ ಗೈಸ್. ಇಲ್ಲಿ ಕುದುರೆ ಇದೆ, ಹಸುಗಳು ಮೇಯ್ತವೆ, ಅದ್ರ ಮಧ್ಯ ನೀರು, ಅದ್ರ ಮಧ್ಯ ಪಕ್ಷಿಗಳು, ಬೆಟ್ಟ. ಇವಾಗ ನಾವು ಆಲ್ರೆಡಿ ಎಲ್ಲಿ ಬಂದಿದೀವಿ ಅಂದ್ರೆ ಶಿವನ ಸಮುದ್ರ 9 o'clock ಓಪನ್. ಬಟ್ ನಾವು 8 o'clock ಇಲ್ಲಿ ಬಂದಿರೋದಕ್ಕೆ ಕ್ಲೋಸ್ ಆಗ್ಬಿಟ್ಟಿದೆ. ಇವಾಗ ಬೇರೆ ಪ್ಲಾನ್. ಅದಕ್ಕೂ ಮುಂಚೆ ಇಲ್ಲೊಂದು ಬೋಟಿಂಗ್ ಇದೆ. ನಾನು ಶಿವನ ಸಮುದ್ರದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇವಾಗ ಬೋಟಿಂಗ್ ಮಾಡೋಣ. ಪರ್ ಹೆಡ್ 100 rupees ಅಂತೆ. ನಾವೊಂದು 5 members ಇದೀವಿ. 5 members ಅಂದ್ರೆ 500 rupees ಆಗುತ್ತೆ ಪರ್ ಹೆಡ್ಗೆ. ಇವಾಗ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋಣ. ಬಟ್ ವಾಟರ್ ಅಂತೂ ಸಕ್ಕದಾಗಿದೆ. ಬೋಟಿಂಗ್ಗೋಸ್ಕರನೇ ಮಾಡಿರೋಂಗಿದೆ ಇದು ಜಾಗ, ಅಷ್ಟು ಕ್ರೇಜಿ ಆಗಿದೆ. ನಿಂಗಯ್ಯ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಣ್ಣ? ನಾವು 2027 ಬಂದ್ರೆ 40 ವರ್ಷ ಸರ್ವಿಸ್. 40 ವರ್ಷ ಸರ್ವಿಸ್ ಬೋಟಿಂಗ್ ಅಲ್ಲೇ? ಬಂದು 55 ವರ್ಷ. 55 ವರ್ಷ, ಸೂಪರ್ ಅಣ್ಣ. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಮಧ್ಯ ಊಟಕ್ಕೆ ಬ್ರೇಕ್ ಎಲ್ಲ ಏನು ಇಲ್ವಾ? ಅದೆಷ್ಟು ಗಂಟೆಗೆ? ಅದು 1:30. 1:30ಇಂದ ಅಲ್ಲಲ್ಲಿ ಹೋಯ್ತಾ ಇರ್ತಾವ. ಒಬ್ಬೊಬ್ರು. ಓಕೆ, ಬ್ರೇಕ್ ಏನಿಲ್ಲ ಬೋಟಿಂಗ್ಗೆ? ಎಷ್ಟು ಗಂಟೆ ಬೇಕಾದ್ರು 7 ಗಂಟೆಯಿಂದ 6 ಗಂಟೆವರೆಗೂ ಬರ್ಬೋದು. ನಿಲ್ಸಂಗೆ ಇಲ್ಲ. ಓಕೆ ಓಕೆ ಓಕೆ. ಊಟ ಮಾಡಿದ್ರೆ 5 ಜನ ಓಡಿಸ್ತಾ ಇರ್ತಾರೆ. ಹಂಗೆ. ಓಕೆ ಅಣ್ಣ. ಇವಾಗ ರೊಟೇಟ್ ಹೊಡಿತವ್ರೆ. ಓ ನೋಡಿ ರೊಟೇಟು ಕ್ರೇಜಿ. ಯಾರಾದ್ರೂ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ರೆ ವಾಮಿಟ್ ಮಾಡ್ಬೇಕು. ಇಲ್ಲಿ ನೋಡಿ ಒಬ್ಬ ರಾಮ್ ತಲೆ ತಿರುಗ್ತಿಲ್ವಾ? ಬೆಂಗಳೂರಿಗೆ ನೀರ್ ಇಲ್ಲಿಂದಾನೇ ಬರೋದು. ಇದೇ ನೀರ್ ನಾವು ಕುಡಿಯೋದು. ವೈಟ್ ಅಂಡ್ ವೈಟ್ ಅಂತೆ ನೋಡಿ, ಫುಲ್ ವೈಟ್. ಹಿಂಗೆ ಎತ್ತು ನೋಡ್ಬೇಕಂತೆ ಇದರಲ್ಲಿ. ಇಲ್ಲಿ ನೋಡಿ, ಇವ್ರು ತೋರಿಸ್ತಿದಾರೆ ನೋಡಿ. ಓಕೆ. ಹಾ ನೋಡಿ, ಪ್ಯೂರಿಟಿ ಹೆಂಗ್ ಚೆಕ್ ಮಾಡ್ತಿದ್ದಾರೆ. ಸುಮ್ನೆ ಕೈಯಲ್ಲೇ ಗೊತ್ತಾಗ್ಬಿಡ್ತು. ಇದು ಬಾಣ. ಅದು ಹಸಿರು ಕಾಣೋದು. ಅದಕ್ಕೆ 150 ವರ್ಷನಾ? ಅದು ತೋರ್ಸಂಗೆ. 150 ವರ್ಷ ಸುಣ್ಣಲ್ಲಿ ಕಟ್ಟಿರೋದು ಇದು. ಸುಣ್ಣದಲ್ಲಿ ಕಟ್ಟಿರೋದು 150 ವರ್ಷ ಆದ್ರೂ ಇದೆ ಇವತ್ತವರೆಗೂ. ಇದ್ ನೋಡಿ, 60-70 ವರ್ಷಕ್ಕೆ ಬಿಲ್ಡಿಂಗ್ ಬಿದ್ದೋಗ್ತದೆ. ಹೌದು ನೋಡಿ, ಸುಣ್ಣಲ್ಲಿ ಕಟ್ಟಿರೋದು ಇದು. 150 ವರ್ಷದ ಹಿಂದೆ ಕಟ್ಟಿರೋದು. ನಮ್ಮ ಎಸ್ಸಲ್ಲಿ ಫಸ್ಟ್ ಕರೆಂಟ್ ಉತ್ಪತ್ತಿ ಆಯ್ತು. ಎಸ್ಸಲ್ಲೇ ಫಸ್ಟ್ ಕರೆಂಟ್. ಇಲ್ಲಿ ಬಂದು ಕುತ್ಕೊಂಡ ಮೇಲೆ ನಮ್ಮಮ್ಮ ಬೈಯೋದು, ನಮ್ಮಪ್ಪ ಕಾಟ ಕೊಡೋದು, ನನ್ನ ಹೆಂಡತಿ ಬೈಯೋದು, ಏನು ಇಲ್ಲ. ನನ್ನ ಹೆಂಡತಿ ಏನು ಮಾಡಲ್ಲ, ಸುಮ್ನೆ ಹೇಳ್ದೆ ವಿಡಿಯೋಗೋಸ್ಕರ. ನಮ್ಮಮ್ಮನೇ ಏನು ಮಾಡಲ್ಲ. ಸೊ ಗೈಸ್, ಅಣ್ಣ ಹೇಳ್ದಂಗೆ ಅಲ್ಲಿ ನೀರಿಲ್ಲ ಅಂತ ಅನ್ಬಿಟ್ಟು ಶಿವನ ಸಮುದ್ರ ಹೋಗ್ತಿಲ್ಲ. ಈಗ ಆಲ್ಮೋಸ್ಟ್ 9 o'clock ಆಯ್ತು. ಇವಾಗ ನಾವು ಮಲೆ ಮಹದೇಶ್ವರಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಲವ್ ಫ್ರೆಂಡ್ಸ್, ಸೊ ಮಲೆ ಮಹದೇಶ್ವರ ಬೆಟ್ಟದ ಅಡಿ ಬಂದಿದ್ದೀವಿ. 10:37 ಇವಾಗ ಟೈಮು. ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಬಂದು ಪಾರ್ಕಿಂಗ್ ಮಾಡ್ತಿದ್ದಂಗೆ ಮಳೆ ರಾಯ ನಮಗೆ ವೆಲ್ಕಮ್ ಮಾಡ್ತಿದ್ದೆ. ಸೊ ಮಳೆ ಶುರುವಾಯಿತು ನೋಡಿ. ಮಳೆ ಕಾಣಿಸ್ತಿದೆಯಾ ನಿಮಗೆ ಗೊತ್ತಿಲ್ಲ, ವಿಡಿಯೋದಲ್ಲಿ ಮಳೆ ಶುರುವಾಗಿದೆ. ತುಂಬ ಜೋರಿಲ್ಲ, ಇವಾಗ ಶುರುವಾಗಿದೆ. ಇದೊಂಥರ ಗುಡ್ ವೈಬ್ಸ್ ಮಳೆ ಬಂದರೆ. ಬನ್ನಿ ಹೋಗೋಣ ದರ್ಶನಕ್ಕೆ. ರಾಮು ಲೋಕಿಗೆ ಸ್ಟೈಲ್ ಮಾಡ್ತಿರೋದು. ಕ್ಯೂ ನಿಂತಿದ್ದೀವಿ, ಫುಲ್ ಕ್ಯೂ. ಅಲ್ಲಿ
ಮಾಡೋರ್ಗೂ ಇದೆ, ಕ್ರೌಡ್ ಇಲ್ಲ ಅಂತ ಹೇಳಿದ್ರು. ನೋಡಿದ್ರೆ ಕ್ರೌಡ್ ಇದೆ. ಇದನ್ನ ಎಷ್ಟು ಇಲ್ಲಿ ಸಲೂನ್ ಇಟ್ಟು ನೇರಾಮು. ಗೂಗ್ಲಿ ಫಿಲಮು, ಗೂಗ್ಲಿ ಫಿಲಮ್ ಪಾರ್ಟ್ 2 ಅಂತ. ಸರ್ ಸಲೂನ್ ಹೆಸರೇನು ಸರ್ ನಿಮ್ಮದು? ಅರವಿಂದ್, ನಮ್ಮ ಓನರ್ ಅಲ್ಲಿದ್ದಾರೆ. ಓನರಾ? ನೀವು ಎಂಪ್ಲಾಯಿನಾ? ಇಂಗ್ಲೆಂಡ್. ಏನು ಸರ್ ಅಂಗಡಿ ಹೆಸರು? ದರ್ಶನ ಆಯಿತು. ಮಲೆ ಮಹದೇಶ್ವರಂದು ಒಳ್ಳೆ ದರ್ಶನ. ಬಟ್ ಒಂಚೂರು ಟೈಮ್ ತೊಗೊಂತು, 1 ಅವರ್ ತೊಗೊಂತು. ವೆಯ್ಟ್ ಮಾಡಿಸ್ಬಿಟ್ರು ಒಂದು ಹಾಫ್ ಆನ್ ಅವರು. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಆನ್ ದ ವೇ ಹೋಗ್ತಾ ಹೇಳ್ತೀನಿ ಏನು ಅಂತ. ಒಳ್ಳೆ ದರ್ಶನ ಮಾತ್ರ ಆಯಿತು. ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಇವಾಗ ಹೋಗಿ ಲಂಚ್ ಮಾಡಿ ನೆಕ್ಸ್ಟು ಪ್ಲ್ಯಾನ್ ಏನು ಅಂತ ಆಮೇಲೆ ಹೇಳ್ತೀನಿ. ಲಂಚ್ ಮಾಡಾದ್ಮೇಲೆ ಹೇಳ್ತೀನಿ. ಸೊ ಇವಾಗ ಅನ್ನದಾನ ಎಲ್ಲಿ ಏನು ಅಂತ ಗೊತ್ತಿಲ್ಲ, ನೋಡೋಣ. ದೇವ್ರ ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ಮಾಡೋದು, ಇಲ್ಲಾಂದರೆ ಹೋಟ್ಲಿಗೆ ಹೋಗಿ ನೋಡಿ ಗೋಪುರ ಹೋಟ್ಲಿಗೆ ಹೋಗಿ ತಿನ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಏನಂದರೆ ಊಟನೂ ಮಾಡಿಲ್ಲ. ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಅದು 5 o'clock ಲಾಸ್ಟ್ ಬಸ್ಸು, ಅದನ್ನ ರೀಚ್ ಮಾಡಬೇಕೀಗ. ಸೊ ಇಲ್ಲಿಂದ 4 hours ತೋರಿಸಿದೆ, 5 o'clock ರೀಚ್ ಅಂತ ತೋರಿಸ್ತಿದೆ. ಅದಕ್ಕೂ ಮುಂಚೆ ನಾವು ಹೋಗ್ಬೇಕು. ನೋಡೋಣ ಎಷ್ಟು ಫಾಸ್ಟು ನಮ್ಮ ಡ್ರೈವರು ಎಷ್ಟು ಬೇಗ ಹೊಡಿತಾನೆ ನೋಡೋಣ. 165 kilometers ಫ್ರಮ್ ಮಲೆ ಮಹದೇಶ್ವರ. ಇಲ್ಲೊಂದು ಪೆಟ್ರೋಲ್ ಬಂಕ್ ಪಿಟ್ ಸ್ಟಾಪ್ ನಿಲ್ಸಿದೀವಿ. ಈಗ ನೋಡಿ ನಮ್ಮ ಬ್ಲೋ ಹೊಡಿಯೋರು ಯಾರು ಅಂತ. ಮಿಸ್ಟರ್ ಅರವಿಂದ್ ಅವ್ರು ಬ್ಲೋ ಹೊಡಿತಿದ್ದಾರೆ. ಇಲ್ಲಿ ಯಾರು ಏರ್ ಹೊಡಿಯಕ್ ಬಂದಿಲ್ಲ, ನಾವೇ ಹೊಡ್ಕೊಂತ ಇದ್ದೀವಿ. ಅದೇ ಸೌಂಡ್ ಬರುತ್ತೆ ಬಿಡ. ನಾವೇ ಅಲ್ಲಿ ಟೈಮ್ ಸೆಟ್ ಮಾಡ್ಕೊಂಡು ನಾವೇ ಹೊಡಿತಾ ಇದೀವಿ. ಕಾರು ಡ್ರೈವರು ರ್ಯಾಶ್ ಮಾಡ್ತಾರೆ, ಅದು ಮೈಲೇಜ್ ಬರಲ್ಲ ಅಂತ ಗೋಳಾಕ್ ಹೋಗ್ತಾರೆ. ನೋಡಿ ಸರ್, 3 ಹೊತ್ತು ತಿಂದ್ಬಿಟ್ಟು ಏತದ ಕೆಲಸ ನೋಡಿ ಸರ್. ಇವಾಗ ಮ್ಯಾಟ್ರ್ ಏನಂದ್ರೆ, ಇಲ್ಲಿಂದ 4:30 ಅಷ್ಟರಲ್ಲಿ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ರೀಚ್ ಆಗ್ಬೇಕು. ಸೊ ಇವಾಗ 2:15 ಇವಾಗ. ಸೊ 4:30 ರೀಚ್ ಟೈಮ್ ತೋರಿಸ್ತಿದೆ. ನಾವು ಬಿಟ್ಟಾಗ ಅಲ್ಲಿ 5 o'clock ಇತ್ತು. ಸೊ ನಮ್ ಡ್ರೈವರ್ ಅಪ್ಪ ಬೇಗ ಹೊಡೆದಿ ಸೊ ಒಂದು ಹಾಫ್ ಅನ್ ಅವರ್ ಸೇವ್ ಮಾಡಿದ್ದಾನೆ. ಸೊ ಅದಕ್ಕೆ ಒಂದು ಚಿಕ್ಕದಾಗ ಒಂದು ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಒಂದು ಪಿಟ್ ಸ್ಟಾಪ್. ಹಳೆ ಡ್ರೈವರ್ ಹೋಗಿ ಹೊಸ ಡ್ರೈವರ್ ಇವರೇ. ಇವಾಗ ಏನಾದ್ರು ಹೇಳಕ್ ಇಷ್ಟಪಡ್ತಿದ್ದೀರಾ? ಇಲ್ಲ, ಕೊಟ್ಟವ್ರಿಗೆ ನಾ ಡ್ರೈವ್ ಮಾಡ್ಬೇಕು. ಏನಾದ್ರು ತಿಂತ ಇದ್ದೀರಾ? ಕ್ರೀಮ್ ಬಂದ್ಕೊಟ್ರೆ ಫ್ರೆಂಡ್ಸ್, ಏನ್ ಗೊತ್ತಾ, ಮಳವಳ್ಳಿಯಲ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾರೆ ಇದು ಬೇಕರಿಯಲ್ಲಿ ತಿಂದ್ವಿ. ಬೆಂಗಳೂರಲ್ಲಿ ಸಿಗೋದ್ಕಿಂತ ದಿ ಬೆಸ್ಟೆಸ್ಟ್ ಅಷ್ಟು ಟೇಸ್ಟ್ ಆಗಿದೆ. ಜಸ್ಟ್ 15 rupees ಅಷ್ಟೇ ಕ್ರೀಮ್ ಬನ್ನು. ಸಕ್ಕದಾಗಿದೆ. ಅದಕ್ಕೆ 2 ಪಾರ್ಸಲ್ ಹೊಡ್ಕೊಂಡಿರೋದು. ಸೊ ಇವಾಗ ನಾವು ಲಂಚ್ ಮಾಡಿಲ್ಲ, ಇದೇ ಸೇವ್ ಮಾಡ್ತಿರೋದು ನಮ್ಗೆ. ಇದನ್ನ ತಿಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ನೋಡಿ ಕ್ಲೈಮೇಟ್ ಹೇಗಿದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ಆಲ್ರೆಡಿ ಮೋಡ ತುಂಬಿಕೊಂಡಿದೆ. ಮೋಡ ಅಲ್ಲ, ಹಿಮ. ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಈ ಹೆಸರು ಬಂದಿರೋದು. ಒಂದ್ ಸ್ಟ್ರೆಚ್ ಇದಕ್ಕೆ ಇನ್ನೊಂದು ಹೆಸರು ಇದೆ. ಅದ ಹೆಸರು ಬಂದು ಲೇ ಲಡಾಖ್ ರೋಡ್ ಅಂತಾರೆ ಇದಕ್ಕೆ ಇನ್ನೊಂದ್ ಹೆಸರು. ಸೊ ಹೇಗಿದೆ ನೋಡಿ, ವಾ ಅಲ್ಲಿ ನೋಡಿ ಕ್ಲೈಮೇಟ್. ಸೊ ಹಿಮವದ್ ಗೋಪಾಲ ಸ್ವಾಮಿ ಬಂದಿದೀವಿ, ಇನ್ನ ಹೋಗ್ತಾ ಇದೀವಿ. ಸೊ ಎಂಡ್ ಅಲ್ಲಿ ಇದೀವಿ ಈಗ. ಮಚ್ಚಾ ಕ್ರೌಡೇ ಇಲ್ಲ ಮಚ್ಚಾ, ಫುಲ್ ಖಾಲಿ. ಇಲ್ಲೇ ಪಾರ್ಕ್ ಮಾಡ್ಬೇಕು. ಸೊ ರೀಚ್ ಆಗಿದೀವಿ ಗೈಸ್. ಗಾಡಿ ಅಲೌಡ್ ಇದ್ರೆ ಹೋಗ್ತಿದ್ವಿ, ಗಾಡಿ ಅಲೌಡ್ ಇಲ್ಲ ಗೈಸ್. ಇವಾಗ ಒಂದು ಪ್ರಾಬ್ಲಮ್. ಸೊ ಇಗ್ನೋರ್ ಮಾಡಿ, ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿದೀನಿ. ಬಟ್ ಏನಂದ್ರೆ, ನಾವು ಅಲ್ಲಿ ಬಿಟ್ಟಿದ್ದು 1 o'clock, ಇಲ್ಲಿ ಬಂದಿದ್ದು 4:10. ಸೊ ಕ್ಲೋಸಿಂಗ್ ಬಂದ್ಬಿಟ್ಟು 5 o'clock ಅಂತ ಅನ್ಕೊಂಡ್ವಿ. ಆಕ್ಚುಲಿ ಕ್ಲೋಸಿಂಗ್ 4 o'clock. ಸೊ ಯಾರಾದ್ರು ಬರೋರಿದ್ರೆ ದಯವಿಟ್ಟು 8:30 to 4 o'clock ಒಳಗೆ ಬನ್ನಿ. ಸೊ 4 o'clock ಆದ್ಮೇಲೆ 1 ನಿಮಿಷನೂ ಇಲ್ಲಿ ಬಸ್ ಇರಲ್ಲ, ಮೂವ್ ಆಗಿರುತ್ತೆ. ಟಿಕೆಟ್ ಕೂಡ ಕೊಡಲ್ಲ ಅಲ್ಲಿ. ಆಮೇಲೆ ಜೀಪ್ ಸವಾರಿ ಇರುತ್ತೆ, ಆ ಜೀಪ್ ಸವಾರಿ ಕೂಡ ನಿಮಗೆ ಕೊಡಲ್ಲ. ನೋಡಿ, ಜೀಪ್ ಎಲ್ಲ ಹೊರ್ಟಾಯ್ತು, ಬಸ್ ಎಲ್ಲ ಹೊರ್ಟಾಯ್ತು. ಅಲ್ಲಿ ಮೇಲ್ಗಡೆ ಒಂದು ಬಸ್ ಇರುತ್ತೆ, ಅಲ್ಲಿರೋನ ಕರ್ಕೊಂಬರಕ್ ಅಷ್ಟೇ, ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕಲ್ಲ. ನಮ್ದು ಓನ್ ವೆಹಿಕಲ್ಸ್ ಕೂಡ ಅಲೌಡ್ ಇಲ್ಲ. ಸೊ ಡಿಸಪಾಯಿಂಟ್ಮೆಂಟ್. ಇಷ್ಟು ದೂರ 165 kilometers ಅಲ್ಲಿ ಮಲೆ ಮಹದೇಶ್ವರದ ಬೆಟ್ಟದಿಂದ ಇಲ್ಲಿ ಬಂದಿರೋದು, ಏನು ಮಾಡೋಕ್ಕಾಗಲ್ಲ. ಸೊ ಕ್ಲೈಮೇಟ್ ಅಂತೂ ಸಕ್ಕದಾಗಿತ್ತು, ಮಳೆ ಬರ್ತಿದೆ, ಮೇಲ್ಗಡೆ ಹಿಮ ಎಲ್ಲ ತುಂಬ್ಕೊಂಡಿತ್ತು. ಏನು ಮಾಡೋಕ್ಕಾಗಲ್ಲ. ಇವತ್ತು ಲಕ್ ಇಲ್ಲ. ಮೇಯ್ನಾಗಿ ಬಂದಿದೆ ಇದಕ್ಕೆ, ನಾವು ಫಸ್ಟ್ ಇಲ್ಲಿ ಬರಬೇಕಿತ್ತು, ಆಮೇಲೆ ಅಲ್ಲಿಗೆ ಹೋಗ್ಬೇಕಿತ್ತು. ಬಟ್ ನಾವು ಉಲ್ಟಾ ಚೇಂಜ್ ಮಾಡ್ಕೊಂಡ್ವಿ, ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ.
ನೋಡೋಣ ಹಿಂಗಿದೆ. ಇಲ್ಲೇ ಟೈಮಿಂಗ್ಸ್ ಹಾಕಿದ್ದಾರೆ. ಆನ್ಲೈನಲ್ಲಿ 4:30 ಕ್ಲೋಸ್ ಅಂತ ಇದೆ, ಬಟ್ ಇಲ್ಲಿ 4 o'clock ಕ್ಲೋಸು. ಮತ್ತು ನಮಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ 5 o'clock ಕ್ಲೋಸ್. ಏನು ಮಾಡೋಕ್ಕಾಗಲ್ಲ, ಒಂದು 10 ನಿಮಿಷ ಡಿಲೇ. 10 ನಿಮಿಷದಲ್ಲಿ ಹಿಂಗಾಯ್ತು. ಯಾರೋ ಬರೋರಿದೆ ದಯವಿಟ್ಟು 4 o'clock ಒಳಗೆ ಬನ್ನಿ. ಸೊ ಮೋಸ್ಟ್ಲಿ ಅಲ್ಲಿ ಫೈನಲ್ ಆಗಿ 5 o'clock ಲಾಸ್ಟ್ ಅನ್ಸುತ್ತೆ. ಬಸ್ಸು ನಿಮಗೆ ಅಪ್ ಆ್ಯಂಡ್ ಡೌನ್, ಮೇಲೆ ಹೋಗಿ ಅಲ್ಲಿಂದ ತಿರ್ಗಾ ಕೆಳಗೆ ಬರೋದಕ್ಕೆ ಅಪ್ ಆ್ಯಂಡ್ ಡೌನ್. ಸೊ ಅದಕ್ಕೆ 70 rupees ಚಾರ್ಜಸ್ ಮಾಡ್ತಿದ್ದಾರೆ. ಮತ್ತು ಜೀಪ್ ಸವಾರಿ ಇದೆ. ಜೀಪ್ ಸವಾರಿ ಫ್ಯಾಮ್ಲಿ ಒಂದು 7 to 8 members, ಅದಕ್ಕೆ 800 rupees ಚಾರ್ಜ್ ಮಾಡ್ತಿದ್ದಾರೆ. ಸೊ ಜೀಪು ನಿಮಗೆ ಒಂದು ಲಿಮಿಟೆಡ್ ಇದೆ, ಒಂದು 2-3 ಇದೆ ಅಷ್ಟೇ. ಬಟ್ ಬಸ್ಸಸ್ ರ್ಯಾಂಡಮ್ ಆಗಿ ಹೋಗಿ ಬರ್ತಾನೆ ಇರುತ್ತೆ. ಸೊ ಈ ಪ್ರೈಸ್ ಡೀಟೇಲ್ಸು ತಿಳ್ಕೊಳ್ಳಿ, ಓಕೆನಾ. ಈಗ ನೋಡಿ, ಟಿಕೆಟ್ ನಿಮಗೆ ಈ ಕೌಂಟರ್ ಹತ್ರ ಕೊಡ್ತಾರೆ, ಓಕೆನಾ. ಸೊ ವೀಕೆಂಡಲ್ಲಿ ಬಂದರೆ ಇಲ್ಲಿಂದ ಅಲ್ಲವರೆಗೂ ಕ್ಯೂ ಇರುತ್ತೆ. ಬಟ್ ವೀಕೆಂಡ್ ಬರಕ್ಕೆ ಹೋಗ್ಬಿಡಿ, ವೀಕ್ ಡೇಸಲ್ಲಿ ಬನ್ನಿ, ಕ್ರೌಡ್ ಕಮ್ಮಿ ಇರುತ್ತೆ, ಮತ್ತು ರೋಡು ಖಾಲಿ ಇರುತ್ತೆ, ಈಸಿಯಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನಾವು ಬಂದಿರೋದು ವೀಕ್ ಡೇ ವೆನ್ಸ್ಡೇ, ಬಟ್ ಮಿಸ್ ಆಯಿತು. ಡಿಸಪಾಯಿಂಟ್ಮೆಂಟ್, ಪೇಯ್ನ್. ಆ ಕ್ಲೈಮೇಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಮಾತು ಬರ್ತಿಲ್ಲ, ಏನು ಮಾಡೋದು. ಬಟ್ ಟ್ರೈ ಮಾಡಿದ್ವಿ ಸ್ಟೇ ಮಾಡೋದಕ್ಕೆ, ಫ್ರೆಂಡ್ಸ್ ಕೆಲಸ ಇರೋದಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೆಕ್ಸ್ಟು ಹೋಗ್ತಾ ಎಲ್ಲಾದರೂ ಊಟ ಇಲ್ಲ ಕಾಫಿ ಟೀ ಏನೋ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾನು ಹಿಂದೆ ಟ್ಯಾಕ್ಸ್ ಇದೆಯಲ್ಲ, ಆ ಟ್ಯಾಕ್ಸ್ ತಿನ್ಕೊಂಡು ಗುಂಡಲ್ಪೇಟ್ ದಾಟಿ ಇದು ಹೈವೇ ಟುವರ್ಡ್ಸ್ ಮೈಸೂರು. ಸೊ ಅಲ್ಲಿ ಒಂದು ಸ್ಟಾಪ್ ಹಾಕಿ ಒಂಚೂರು ಅಲ್ಲಿ ಬಜ್ಜಿ ತಿಂದ್ವಿ ಅಷ್ಟೇ. ಇಲ್ಲೊಂದು ಚಾಟ್ಸು ಮತ್ತು ಗೋಬಿ ಇದೆಲ್ಲ ಕೊಟ್ಟರು, ಡೀಸೆಂಟ್. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದರೆ, ಇಲ್ಲ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನಿಮ್ಮ ಕಮೆಂಟು ನನಗೆ ಒಂದು ಮೋಟಿವೇಶನ್. ಪ್ಲೀಸ್ ಡೂ ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್. ನಾನು ನಿಮ್ಮ ವಿಕ್ರಮ್. ಬಾಯ್, ಸಿ ಯು ಇನ್ ಅನದರ್ ಬ್ಲಾಗ್.